ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಂ ಸಚಿನ್. ಸೊ ಯಾಕೆ ಇಷ್ಟು ಜೋಶ್ ಆಗ್ಯಾನ ಅಂತೇಳಿ ನೀವು ಅನ್ಕೊಳ್ತಿರ್ಬೇಕ. ಅನ್ಕೊಂಡಂಗ ಇವತ್ತು RCB CSK ಮ್ಯಾಚ್ ಇತ್ತ. ಸೊ ಮ್ಯಾಚ್ ಅಂದ್ರೆ ಇದು ಬರೀ ಮ್ಯಾಚ್ ಆಗಿರ್ಲಿಲ್ರಿ, ಕ್ವಾಲಿಫೈ ಆಗಕ್ಕ ಯಾರು ಗೆಲ್ತಾರ ಯಾರು ಸೋಲ್ತಾರ ಅನ್ನೋ ಮ್ಯಾಚ್ ಆಗಿತ್ತ. ಸೊ ಫುಲ್ ಏನ್ ಹೇಳ್ತೀರಿ, ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟೈತಿ. ಸೊ ನಾನು ಯಾವ್ದೋ ಮ್ಯಾಚ್ ರಿವ್ಯೂ ಮಾಡಂಗಿಲ್ಲ, ಯಾವಾಗೂ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಇವತ್ತು ಫಿಕ್ಸ್ ಆಗ್ಬಿಟ್ಟಿನಿ, ಏನಾರ RCB ಕ್ವಾಲಿಫೈ ಆದ್ರೆ 100% ನನ್ನ ಇದು ಮ್ಯಾಚ್ ರಿವ್ಯೂ ಕೊಡ್ಬೇಕಂತೇಳಿ. ಸೊ ಆ ಖುಷಿ ಏನಂದು ಏನ್ ಹೇಳ್ಬೇಕಂದ್ ಮಾತಾ ಬರತಿಲ್ರಿ, ಆ ತರಣ ಆಗ್ಬಿಟ್ಟೈತಿ ಇವತ್ತ. ಸೊ ಎಷ್ಟು ಮ್ಯಾಚ್ ಇದ್ರೆ ಹಿಂಗ ಆಗ್ಬೇಕ್ರಿ. ಮ್ಯಾಚ್ ಗೆಲ್ತಾರೋ ಸೋಲ್ತಾರೋ ಅನ್ನೋಕ್ಕಿಂತ ಒಂದೊಂದು ರನ್ಗೂ ಎಷ್ಟೆಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಮ್ಯಾಚ್ ನ ತೋರಿಸ್ಕೊಟ್ರು. ಏನ್ ಮ್ಯಾಚ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನೋಡೇ ಇರ್ತೀರಿ. ಸೊ ಹೈಯೆಸ್ಟ್ ವ್ಯೂಸ್ ಜಿಯೋ ಸಿನಿಮಾದಾಗ ಹೋಗಿದ್ದಂದ್ರ ಹೈಯೆಸ್ಟ್ ವ್ಯೂಸ್ ಹೋಗೈತ್ರಿ, 42 and 43 crore ಇತ್ತ. ಇಷ್ಟು ಜನ ಎಲ್ಲ ಕೂತ್ ನೋಡಿರ್ತೀರಿ ಅಂದ್ಮೇಲೆ ಹಂಗ ಇತ್ರಿ ಇವತ್ತಿನ ಮ್ಯಾಚ್ ಹೇಳ್ತನು. ಸೊ ಏನ್ ಮ್ಯಾಚ್ ರೀ. ಅದ್ರೋಗುನು ಇವತ್ತು ಮೇ 18 ತಾರೀಕ ನಮ್ ವಿರಾಟ್ ಕೊಹ್ಲಿ ಬಾಸ್ ಜರ್ಸಿ ನಂಬರ್ 18. ನಾವು 18 ರನ್ಲೆ ಗೆಲ್ಬೇಕಿತ್ತು, ಇಲ್ರಕ 18 ಓವರಿಂದ ಗೆಲ್ಬೇಕಿತ್ತು. ಏನ್ರಿ ಹೇಳ್ತೀನಿ ನಿಮ್ಗ, ಫೀಲ್ಡಿಂಗ್ ತಗೊಂಡ್ರು CSK ದವ್ರು. ಫಸ್ಟಿಗೆ RCB ಅವ್ರು ಬಂದ್ ಏನ್ ಹೊಡಾಕತ್ರ ನೋಡ್ರಿ, 3 ಓವರಿಗೆ 31 ರನ್ ಹೊಡೆದಿರು. ಅದಲ್ದನ ಸ್ವಲ್ಪ ಮಳೆರಾಯ ನಾನು ಬರ್ತೇನಪ್ಪಾ ನಿಮ್ನು ಸ್ವಲ್ಪ ಎಲ್ಲ ಮಡಿ ಮಾಡಿ ಹೋಗ್ತಾನ ಅಂತೇಳಿ ಅವ್ ಬಂದ. ಸೊ ಮಳೆ ಆತು, ಮಳೆ ಆದ ನಂತರ 2-3 ಓವರ್ ಪಿಚ್ ಸ್ವಲ್ಪ ಏನ ನೀರ್ ಅದು ಹೊಯ್ತಿ, ಆಂಬಲ್ಲ ಅದಕ್ಕೆ ಏನ್ ಗೊತ್ತಾಗ್ಲಿಲ್ರಿ. ಸ್ವಲ್ಪ ರನ್ನ ಬರ್ಲಿಲ್ಲ. ಅಯ್ಯೋ ಏನಿದೆ, ಇಷ್ಟ ರನ್ ಕಡಿಮೆ ಹೊಡೆದ್ರೆ ಇನ್ನು ಇದಾಕಂಗಿಲ್ಲ ಅಂತ ಎಲ್ಲಾ ಟೆನ್ಷನ್ ರೀ. ಮ್ಯಾಚ್ ಚಾಲು ಆದಾಗಿಂದ ಮುಗಿ ಮಟ್ಟ ಬರೀ ಟೆನ್ಷನ್ ಅನ್ನ ಆಗ್ಬಿಟ್ಟಿತ್ತು ಇವತ್ತಿಂದ. ವರ್ಲ್ಡ್ ಕಪ್ ದಾಗ ಇಷ್ಟು ಸೀರಿಯಸ್ ಆಗಿ ನೋಡ್ತೀವಲ್ಲೋ ಗೊತ್ತಿಲ್ಲ, ಆದ್ರೆ ಇವತ್ತು CSK RCB ಮ್ಯಾಚ್ ಅಷ್ಟು ಸೀರಿಯಸ್ ಆಗಿ ನೋಡತ್ತಿದ್ರಿ. ಪ್ರತಿ ಬಾಲ್ ಟು ಬಾಲ್ಸ್ ಮ್ಯಾಚ್ ನೋಡಿದಂಗ ಆಗತ್ತಿತ್ತು. ಅಂತದ್ರಾಗ 2 ಸಲ ಕರೆಂಟ್ ಹೋದ್ರಿ, ತಲೆ ಹಾಪ್ ಆಗ್ಬಿಡ್ತು ಕರೆಂಟ್ ಹೋಗಿದಕ್. ಹೊರಗೆ ಹೋಗಿ ಮೊಬೈಲ್ ಹಿಡ್ಕೊಂಡ ಕುಂಡ್ರದು ಮತ್ತೇನು, ಪ್ರತಿ ಒಂದು ಬಾಲ್ ಹಂಗಾಗೈತ್ರಿ ಇವತ್ತಿನ ಮ್ಯಾಚ್. ಸೊ ಆಡಕತ್ರು RCB ಅವ್ರ ಫಸ್ಟ್ ಬ್ಯಾಟಿಂಗ್ ಏನ್ ಆಡಕತ್ರು, ದಾನ ಹೊಡೆದ್ರಿ 31 ರನ್. ಒಂದ್ ಅರ್ಧ ತಾಸ್ ಮಳಿ ಬಂದ್ ನಿತ್ ನಂತರ ಹೊಳೆ ಮತ್ತೆ ಚಾಲು ಆತ್ ನೋಡ್ರಿ. ಒಂದ್ 2-3 ಓವರ್ ರನ್ ಬರ್ಲಿಲ್ಲ, ಇರ್ಲಿ. ಆದ್ರೂ ಏನೈತಿ, ಹೊಡೆದ್ರು ಕೊಹ್ಲಿ ಹೊಡೆದ್ರಿ. ನಮ್ ಕಿಂಗ್ ಕೊಹ್ಲಿ ಅವ್ರ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ರು. ಅದಲ್ದನ ಮತ್ ಹಂಗ ಹೊಡೆದ್ರು 47 ರನ್ ಏನೋ ಆಗಿ ಔಟ್ ಆಗ್ಬಿಟ್ರಿ. ಸ್ವಲ್ಪ ನಸೀಬಲ್ಲಿ ಸುಮಾರು ಇತ್ತು ಅವ್ರದ್ದು, ಹಾಫ್ ಸೆಂಚುರಿ ಆಗ್ಬಾರ್ದೈತಿ ಆಂಬಲ ಆಗ್ಲಿಲ್ಲ. ನಸೀಬ್ ಬಿಡ್ರಿ, ನಸೀಬ್ ಹೋಗ್ಲಿ ಅಲ್ಲಿ 47ಕ್ಕೆ ಔಟ್ ಆದ್ರು. ಇತ್ತ ಡ್ಯೂಪ್ಲೆಸಿ ಬಂದ್ ನೋಡ್ರಿ ಪಟ್ಟಿದಾರ. ಅವ್ರು ಏನ್ ಆಡಾಕತ್ತಾರ್ರಿ ರಜತ್ ಅವ್ರಪ್ಪ, ತಿರ್ಬ್ಯಾಡಿ ಆಡ್ರು. ಒಟ್ಟ ನಮ್ಮ RCB ಟೀಮ್ ಇವತ್ತು ಎಲ್ಲಾರು ಅದ್ಭುತವಾಗಿ ಆಡಿದಾರ ಅಂತ ಹೇಳಕ್ ಬರ್ಬೋದು. ಅದಲ್ದನ ಆಡ್ರು ಕಂಟಿನ್ಯೂ ಹಂಗ ಆಡ್ರು. ಟಾರ್ಗೆಟ್ 200 ಒಳಗ್ ಕೊಟ್ರ ಹೊಡಿತಾರ ಅನ್ನೋದೊಂದು ಭಯ ರೀ. ಭಯ ಅನ್ನೋಕ್ಕಿಂತ 18 ರನ್ಲೆ ಗೆಲ್ಬೇಕಲ್ಲ, ಇನ್ನು 18 ರನ್ ನಮ್ಮ ಅಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕ ಅವನ. ಅದೊಂದು ನಮ್ ತಲೆ ಆಗಿತ್ಲ. ಮ್ಯಾಚ್ ಗೆಲ್ತುರಿ ಹೆಂಗಾರ, ಇವ್ರು 180 ಹೊಡೆದ್ರು ಮ್ಯಾಚ್ ಗೆಲ್ತು ಅನ್ನೋದಿತ್ತ. ಯಾಕಂದ್ರೆ ಈಗ 5 ಮ್ಯಾಚ್ ಗೆದ್ಕೋತ್ ಬಂದಿರ, ಬೌಲಿಂಗ್ ಆತರ ಚೇಂಜ್ ಆಗಿರ, ಅದೆಲ್ಲ ಗೊತ್ತಿತ್ತ. ಆದ್ರೆ 18 ರನ್ ನಮ್ಮ ಅಲ್ಲ ಅಂತ ತಿಳ್ಕೊಬೇಕಲ್ಲ, ಅದೊಂದಿತ್ತು ನಮ್ದು ಮೈನಸ್ ಪಾಯಿಂಟ್. ಅದ್ರ ಸಲುವಾಗಿ ಹಂಗೂ ಹಿಂಗೂ ಹೊಡೆದ್ರು. 218 ಕೊಡ್ಬೇಕ್ರಿ ಅವ್ರು ಟಾರ್ಗೆಟ್. 218 ಕೊಟ್ಬಿಟ್ರು ನೋಡ್ರಿ. ನಮ್ಮದು ಇರೋದು 18 ಅನ್ನೋದು ಲಕ್ಕಿ ನಂಬರ್. ಆ ರನ್ಗೂ ಗೊತ್ತಾಗ್ಬಿಡ್ತೆ ಆಮೇಲೆ. 218 ರನ್ ಟಾರ್ಗೆಟ್ ಕೊಟ್ರು. ಆತ್ ಹಂಗು ಹಿಂಗು ಗುದ್ದಾಡಿ 218 ಕೊಟ್ಟಾಗ ಅನ್ಕೊಂಡ್ಬಿಟ್ರಿ ನಾ, 218 ರನ್ ಏನ್ ಕೊಟ್ಟಾರೋ ಆತು, RCB ಮ್ಯಾಚ್ ಫಿಕ್ಸ್ ಇವತ್ತು ಗೆದ್ದಂಗನ ಅಂತ ಅನ್ಕೊಂಡ್ಬಿಟ್ರಿ. ಯಾಕಂದ್ರೆ ಎಲ್ಲಾ 18 ರೀ. RCB ಇವತ್ತ ಮೇ 18 ತಾರೀಕು 18 ರನ್ರಿಂದಲೇ ಗೆಲ್ಬೇಕಿತ್ತು, ಇಲ್ಲಾಂದ್ರ 18 ಓವರ್ ಗೆಲ್ಬೇಕಿತ್ತು. ಇವ್ರು ನೋಡ್ರಿ 218, ಅಲ್ಲೂ 18, ವಿರಾಟ್ ಕೊಹ್ಲಿ ನಂಬರ್ 18. ಸೊ ಟೋಟಲಿ 18 ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದು. ಸೊ ಹಿಂಗಾಗಿ ರನ್ ಅಟ್ ಹೊಡೆದ್ರು. ಇವ್ರು ಆಡಕ್ ಬಂದ್ರು. ಇನ್ ಬೌಲಿಂಗ್ ಯಾರನ್ನ ಹಾಕ್ಬೇಕು ಇದ ಅಂತೇಳಿ ಒಂದ್ ಸ್ವಲ್ಪ ಇದಿತ್ತು. ಸೊ 1 ಓವರ್ಗೆ ಆಗೋತಾಕ ನೀನ್ ಲಾಸ್ಟ್ ಬ್ಯಾಟಿಂಗ್ ಕಳಿಸಿದ್ರು ಅಂತೇಳಿ ಮ್ಯಾಕ್ಸ್ವೆಲ್ ಬೌಲಿಂಗ್ ಕೊಟ್ರು. ಅವ್ ತಲಿ ತಾಪಾಗೆ ಬಂದಿದ್ದೆ ಅಂಬಲ್ರಿ. ನಮ್ ಮ್ಯಾಕ್ಸ್ವೆಲ್ ಅವ್ರ ಬಂದವ್ರ ನನ್ನ 1ನೇ ಬಾಲ್ ಅನ್ನ ವಿಕೆಟ್ ರೀ. ಅವ್ ಹಿಂಗ್ ಬಡಾಕ್ ಹೋದ್ರು ನಡಿ, ಹಿಂದೆ ನಾವ್ ಕ್ಯಾಚ್ ಹಿಡ್ಕೊಂಡ್ ಔಟ್ ರೀ. 1ನೇ ಬಾಲ ಮ್ಯಾಕ್ಸ್ವೆಲ್ಗೂ ತಲಿ ತಪ್ಪಾಗಿತ್ರಿ. 2-3 ಮ್ಯಾಚ್ ಕುಣಿಸ್ಬಿಟ್ರು ಅವನ ಕುಣ್ಸಾಂತ್ಲೆ ತಾಪಾಗಿ. ಈ ಮ್ಯಾಚ್ ಏನ್ ಹಿಂಗ್ ಮ್ಯಾಕ್ಸ್ವೆಲ್ ಏನ್ ಬಂದಿದ್ದಲ್ಲ, 1ನೇ ಬಾಲ್ ಅನ್ನ ವಿಕೆಟ್. ಸೊ ಹಂಗ ಕಂಟಿನ್ಯೂ ವಿಕೆಟ್ ಬಿದ್ದು, ಅವ್ರುನು ವಿಕೆಟ್ ಬಿದ್ದ ನಂತರ ಆತ್ರಿ. ಅವ್ ರಚಿನ್ ಹತ್ತದಾನಲ್ರಿ, ನಮ್ದ್ ಹೆಸರದಾಗನ ಇಟ್ಕೊಂಡ. ನಂದು ಸಚಿನ, ಒಂದ್ ರಚಿನ. ಇಲ್ಲಿ ಆತ್ ನೋಡ್ರಿ ಹೆಸರು ಏನಾರ ಲಿಂಕ್ ಆಗತ್ರಿ. ಬಟ್ ಇವತ್ ನಮ್ RCB ಸೋಲಿಸಿ ಬಿಡ್ತಿದ್ ನಾವ್. ಏನ್ ಬಂದ್ ಅವ್ ಆಡಕತ್ತ. ಅಯ್ಯೋ ಇನ್ನೇನ್ ಮ್ಯಾಚ್ ಹೋತಲ್ರಿ, ಗೆಲ್ತು ನಾವ. ಆದ್ರ 18 ರನ್ಲೆ ಗೆಲ್ಬೇಕು ಅನ್ನೋದು ಒಂದ್ ಇತ್ಲ. ಹಿಂಗಾಗಿ ಮ್ಯಾಚ್ ಹೋತಿ ಆಮಲಂತೆ
ತೆಲಿ 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 ತಾಪಾಗಿ ಕೂತ್ ಬಿಟ್ಟಿದ್ರಿ, ಊಟ ಮಾಡಿಲ್ಲ, ಊಟ ಮಾಡ್ದ ಕೂತ್ ಬಿಟ್ಟಿದ್ದು. ಆತ್ ಹಂಗು ಹಿಂಗು ಅವಂದ್ ಏನೋ ಮಾಡಕ್ ಹೋಗಿ ಡ್ಯೂಬೆ ಔಟ್ ಹಾಕಿದ್ದ, ಅವ್ ರನ್ ಔಟ್ ಆಗಿ ಹೋಗ್ಬಿಟ್ರಿ. ಅಪ್ಪ ಅಲ್ಲಿಗ್ ಚಲೋ ಆತ ಅಂದ್ಬಿಟ್ಟು ಅವ್ ಔಟ್ ಆತ್ ನೋಡ, ಅಲ್ಲಿಗೆ ಒಂದ್ ಸ್ವಲ್ಪ ಏನೋ ಇದಾತು. ನೆಕ್ಸ್ಟ್ ಓವರ್ನ್ಯಾಗ ಡ್ಯೂಬೆ ಬಡ್ಯಾಕ್ ಹೋದ, ಅವಂದು ಕ್ಯಾಚ್ ಔಟ್ ಆತು. ಹೋಲ್ ಬಿಡತ್ತಂದ್ ಬಿಟ್ಟು ಆದ್ರೂ ರನ್ ಜಕೋತ್ ಬಂದ್ರಿ. ಜಡೇಜಾ ನಿತ್ತಾಡಕತ್ತ, ಜಡೇಜಾನು ನಿತ್ತಾಡು ಕರ್ತಿಗ್ ಇನ್ನೇನ್ ಮ್ಯಾಚ್ ಮತ್ತು ಯಾಕೋ ಡೌಟ್ ಅನ್ಸಾಕೈತು. ಧೋನಿ ಅವ್ರು ಬಂದ್ರು, ಧೋನಿ ಅವ್ರಿಗೂ ಮೆಚ್ಬೇಕ್ ಬಿಡ್ರಿ. ಯಾಕಂತಂದ್ರ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಇದನ್ನ ನೋಡ್ತಂತಂದ್ರ ಬಂದ್ರು. ಲಾಸ್ಟ್ ಇನ್ನೇನ್ಪಾ ಕೈ ತಪ್ಪಿ ಹೋಗಾದೈತಿ ಮ್ಯಾಚ್ ಅನ್ನೋದ್ ಹಂಗಾಗಿತ್ತು. ಬಂದ್ರ ನೋಡ್ರಿ ಅಲ್ಲಿಗೆ 17ನೇ ಓವರ್ ಬಂದ್ರು. ಸಿರಾಜ್ ಅವ್ರು ಯಾಕೋ ಕರೆಕ್ಟ್ ಆಗಿ ಇದಾಗ್ಲಿಲ್ಲ, ಆಂಬಲ್ ಅವ್ರಿಗೆ ಗ್ರಿಪ್ ಸಿಗ್ಲಿಲ್ಲ ಕಾಣ್ತೈತಿ. ಸೊ ಸ್ವಲ್ಪ ರನ್ ಎಲ್ಲ ಹೊಂಟು. ಹೋಲ್ ಬಿಡತ್ತ ತಂದು ನಾವು ಆತ್ ಇನ್ನ 2 ಓವರ್ನಾಗ ಇಷ್ಟು ಬೇಕು ಬರೀ ಲೆಕ್ಕ ಹಾಕೋದಾಗೈತ್ರಿ ಇವತ್ತಿನ ಬಾಳೆ. ಆತ್ ಹಿಂಗ ತಂದು ನೆಕ್ಸ್ಟ್ ಓವರ್ ಬಂತ್ ನೋಡ್ರಿ. ನೆಕ್ಸ್ಟ್ ಓವರ್ ಬಂದ್ರು, ಫರ್ಗ್ಯೂಸನ್ ಉಗಿದ್ರು. ಲಾಸ್ಟ್ ಬಾಲ್ ಜಡೇಜಾ 6 ಹೊಡೆದ್ರಿ. ಅಯ್ಯೋ ಇನ್ 6 ಇದನ್ನ ಹೊಡಿಲಿಲ್ಲ ಅಂದ್ರೆ ಹೆಂಗಾರ ನಡೀತಿತ್ತಪ್ಪ ತಂದು 17 ರನ್ಗೆ ಬಂತ್ರಿಪ್ಪ. 1 ಓವರ್ 17 ರನ್ ಇತ್ತು. ಆತ್ರ ಹಂಗು ಹಿಂಗು ನೋಡಿ ನೆಕ್ಸ್ಟ್ ಬಾಲ್ ಅನ್ನರಿ MS ಧೋನಿ ಅವ್ರು ಫಸ್ಟ್ ಬಾಲ್ ಅನ್ನ 6 ಹೊಡೆದ್ರು. ಗೋ ಮಾರಯ್ಯ ಅಂದ್ಬಿಟ್ರಿ. ಹೋತಿನ್ ಅಲ್ರಿ, 1ನೇ ಬಾಲ್ ಅನ್ನ 6, ಇನ್ 5 ಬಾಲ್ನ್ಯಾಗ 10 ರನ್ ತೆಗಿಯಾಕ ಆಗಂಗಿಲ್ಲ ಅಂತೇಳಿ ಹಿಂಗ್ ತಲೆಯಾಗ ಆಗ್ಬಿಟ್ಟಿತ್ತು. ಮತ್ತು ಹಂಗು ಹಿಂಗು ಬಾಲರ್ ನಮ್ ಎಸ್ ದಯಾಳ್ ಅವ್ರು ಏನ್ ನೆಕ್ಸ್ಟ್ ಬಾಲ್ ಅನ್ನ ವಿಕೆಟ್ ರೀ. ಧೋನಿ ಏನಾರ ವಿಕೆಟ್ ಹೋಗ್ಲಿಲ್ಲ ಅಂದ್ರ ನಕ್ಕಿ ಮ್ಯಾಚ್ ಹೊಡಿತಿರ ಅನ್ನೋ ಪೊಸಿಷನ್ ಕೈತ್ರಿ ಅವತ್ತಿನ ಮ್ಯಾಚ್ ಅದ. ಅವ್ರಿಗೆ ಸೋಲ್ತಾರ್ರಿ, ಬಟ್ ರನ್ ರೇಟ್ ಮುಖ್ಯತ್ತಲ್ಲಿ. ಅದ್ರ ಸಲುವಾಗಿನ ಏನೋ ಒಟ್ಟ ಇದಾತು, ವಿಕೆಟ್ ಹೋದ್ರಿ. MSD ಅವ್ರ ವಿಕೆಟ್ ಹೋದ್ರು. ವಿಕೆಟ್ ಹೋದ ನಂತರ ನೆಕ್ಸ್ಟ್ ಬಾಲ್ ಬಂದ್ರು. ಅವ್ರಿಗೆ ಇದಾಗ್ಲಿಲ್ಲ, ಬ್ಯಾಟಿಂಗ್ ಇದಾಗ್ಲಿಲ್ಲ. 1 ಬಾಲ್ ಡಾಟ್ ಮಾಡ್ರು, 1 ಬಾಲ್ ಸಿಂಗಲ್ ಕೊಟ್ರು. ಇನ್ 2 ಬಾಲ್ ಅದಾವ್ರಿ. 2 ಬಾಲ್ ಜಡೇಜಾಗ 2 ಬಾಲ್ ಅದಾವು. 1 6 1 4 ಬಡದ್ರು ಹೋತ್ರಿ. ಇಲ್ಲಿ ಮಠ ಮಾಡಿದ್ದೆಲ್ಲ ಹುಣಸೆ ಹಣ್ಣು ನೀರ್ನ್ಯಾಗ ತೊಳೆದಂಗನ ಆಗಿಬಿಡ್ತಿತ್ತು. ಆದ್ರೂ ಎಸ್ ದಯಾಳ್ ಕಾನ್ಫಿಡೆನ್ಸ್ಲಿ ಬಂದ್ 1 ಬಾಲ್ ಡಾಟ್ ಆತ್ ನೋಡ್ರಿ. ಇನ್ನ 1 ಬಾಲ್ ಐತ್ರಿ, ಮ್ಯಾಚ್ ಮುಗ್ದಿರ್ಲಿಲ್ಲ. ಇನ್ನ 1 ಬಾಲ್ ಮ್ಯಾಚ್ ಇರ್ತಾನ ಸೆಲೆಬ್ರೇಷನ್ ಮಾಡಿದ್ದಂದ್ರ ಅದ ನಮ್ಮ RCB ಟೀಮ್ ದಾರ ಅಂತ ಹೇಳ್ಬೋದು. ಇನ್ನ 1 ಬಾಲ್ ಉಗಿದ್ರು. ಇನ್ ನೆಕ್ಸ್ಟ್ ಬಾಲ್ ನ ಹೆಂಗು ನೀ 6 ಹೊಡಿತೀನಂದ್ರು ನಾ ಉಗಿತನ ಅನ್ನೋದು ಕಾನ್ಫಿಡೆನ್ಸ್ ಆಗಿಬಿಡ್ತೀರಿ ದಯಾಳ್ ಅವ್ರಿಗೆ. ಬಂದ್ ನೆಕ್ಸ್ಟ್ ಬಾಲ್ ಸ್ಲೋರ್ ಹೋಗಿದ್ರು. ಆತ್ ನೋಡ್ರಿ ಗೆಚ್ಚಿ ಗಿಲಿ 190 ಅವ್ರನ್ನ ಎಲ್ಲಾರ್ನು ಆಲ್ ಔಟ್ ಆಗ್ಲಿಲ್ಲ. ಆದ್ರೂ ಅವ್ರನ್ನ ಅಷ್ಟಕ್ಕೆ ಕಟ್ ಹಾಕ್ರು. ಭಾರಿ ಅಂದ್ರೆ ಇವತ್ತಿನ ಮ್ಯಾಚ್ ಇತ್ತು ನೋಡ್ರಿ. ಇದು ಏನ RCB ಅವರ ಫಸ್ಟ್ ಗಿನ ಓಪನಿಂಗ್ ಬಾಕ್ಸ್ ಇದ್ರಾಗ ಹೇಳಿರಲ್ಲ, ಇದು RCB ಹೊಸ ಅಧ್ಯಾಯ. ಸೊ ಅದ ತರಾನ ನಮ್ ಕಿಂಗ್ ಕೊಹ್ಲಿ ಅವರು ಹೇಳಿರೋ ಮಾತನ್ನ ಉಳಿಸ್ಕೊಟ್ಟಾರ. ನಾವು ಸತತ ಸೋಲ್ ಕಂಡ್ರು ಹೊಳ್ಳಿ ನಾವು 1 ಸಲ ಬೆನ್ ಹತ್ತಿರ ಸತತ ಗೆಲ್ಲುವತ್ತು ಅನ್ನೋದ ತೋರಿಸ್ಬಿಟ್ರು ನೋಡ್ರಿ. ಗೆಲುವತ್ತು ಅನ್ನೋದ ತೋರಿಸ್ರು. ಸೊ ಇದು RCB ಹೊಸ ಅಧ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫುಲ್ ಅಂದ್ರ ಫುಲ್ ಖುಷಿ ಆಗೈತ್ರಿ. ಕಪ್ ಸೆಕೆಂಡ್ರಿ ರೀ. ಎಷ್ಟೋ ಜನ ಹೀಯಾಳ್ಸತ್ತಿದ್ರು ನಮ್ಮನ್ನ, ನಿಮ್ ಗೆಲ್ಲಕ್ ಆಗಂಗಿಲ್ರಿ, ಕಂಟಿನ್ಯೂ ಸೋತಾರ ಇವ್ರು, ಫಸ್ಟ್ ಇವ್ರ ಮನಿಗ್ ಹೋಗ್ತಾರ ಅಂದ್ರ ಅಲ್ಲ, ಮನಿಗ್ ಕ್ವಾಲಿಫೈ ಆದಾರ ಮನಿಗ್ ಕಳಿಸಿ ನಾವು ಕ್ವಾಲಿಫೈ ಆಗೋದು. ಇದು RCB ಹೊಸ ಅಧ್ಯಾಯ ಅಂದ್ರ ತಿಳ್ಕೊರಿ. ಇದು RCB ಹೊಸ ಅಧ್ಯಾಯ. ಇದು ಜಸ್ಟ್ ಟ್ರೈಲರ್. ಇನ್ನ ಬಾಕಿ ಐತಿ ಕ್ವಾಲಿಫೈದಾಗ. ನೆಕ್ಸ್ಟ್ ಮ್ಯಾಚ್ ನೋಡ್ರಿ ಅಲ್ಲಿ ಹೊಡಿತು ಫೈನಲ್. ಈ ಸಲ ಕಪ್ ನಮ್ದ, ಗೆಲ್ಲಿ ಬಿಡ್ಲಿ ಈ ಸಲ ಕಪ್ ನಮ್ದ ಅನ್ನೋದು ಮಾತ್ರ ನಾವು ಬಿಡಂಗಿಲ್ಲ. ಇದ್ದ ನೋಡ್ರಿ RCB ಹೊಸ ಅಧ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಇಷ್ಟ ಎಕ್ಸೈಟ್ ಆಗಿ ನಾ ಯಾವ ವಿಡಿಯೋದಾಗೂ ಮಾತಾಡಂಗಿಲ್ಲ, ಯಾವ ವಿಡಿಯೋನು ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಒಂದ್ ಮ್ಯಾಚ್ ರಿವ್ಯೂ ಕೊಡತನ, ದಯವಿಟ್ಟು ಎಲ್ಲಾರು ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಜೈ RCB ಅಂತ ಹೇಳ್ತಾ ಓಕೆ, ಎಲ್ರಿಗೂ ಬಾಯ್.